ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೀಧೀನ್ ಕೂಡ. ಗುಡ್ ಆಫ್ಟರ್ನೂನ್. ಏನಪ್ಪ ಇವರು ಎಲ್ಲೋ ಜಾಸ್ತಿ ಜನಗಳನ್ನ ತೋರಿಸ್ತಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಎಲ್ಲಿಗೆ ಬಂದಿದ್ದೀವಿ ಅಂತ ನೀವು ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಓಕೆ ಯಾಕೆ ಇನ್ನು ಕಾಯಿಸ್ಬೇಕು ಹೇಳ್ತೀನಿ. ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂತಂದರೆ ಯಲ್ಲಮ್ಮನ ದೇವಸ್ಥಾನ ಅಂದರೆ ಇದು ನೆಲಮಂಗಲ ದೇವಸ್ಥಾನ. ಆ್ಯಕ್ಚುಲಿ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ. ಈ ಯಲ್ಲಮ್ಮನ ದೇವಸ್ಥಾನ ಏನಕ್ಕೆ ಬಂದಿದ್ದೀವಿ ಅಂತಂದರೆ ಯಲ್ಲಮ್ಮನ ದೇವಸ್ಥಾನ ಅಂದರೆ ನೆಲಮಂಗಲ ಆಯಿತು. ನೆಲಮಂಗಲ ದೇವಸ್ಥಾನಕ್ಕೆ ಏನಪ್ಪ ಇವತ್ತು ಬಂದಿದ್ದೀವಿ ಅಂತಂದರೆ ಇವತ್ತು ಜಾತ್ರೆ ನೆಲಮಂಗಲದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಂತೂ. ಬಟ್ ಅಷ್ಟೇ ತುಂಬ ಚೆನ್ನಾಗಿರ್ತಾರೆ ಮತ್ತು ಅಷ್ಟೇ ತುಂಬ ಸ್ಟ್ರಿಕ್ಟು. ನೋಡ್ತಾ ಇರ್ಬೋದಲ್ವಾ ಎಷ್ಟೊಂದು ಜನಗಳ ಸಂಖ್ಯೆ ಇದೆ ಅಂತ. ನೀವು ತುಂಬ ಜನ ಬಂದಿದ್ದಾರೆ. ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಕುರಿ ಮೇಕೆಗಳೆಲ್ಲನೂ ಕುರಿ ಮೇಕೆನೆಲ್ಲನೂ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಬಲಿ ಅಂದರೆ ದೇವ್ರಿಗೆ ಕೊಟ್ಬಿಟ್ಟು ಬಲಿ ಅಂತಿದ್ದು ಸರಿ ಕೊಟ್ಬಿಟ್ಟು ದೇವರಿಗೆ. ಆ್ಯಂಡ್ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ ಸಾಂಬಾರು ಮಾಡಿಸ್ಬೇಕು. ಆ್ಯಂಡ್ ಅದಾದ್ಮೇಲೆ ಅದೆಲ್ಲ ನೋಡಿಕೊಂಡು ಆ್ಯಂಡ್ ನಾನು ಅಲ್ಲಿಂದ ತಿಂಡಿ ಮಾಡಕ್ಕೆ ಹೋದೆ. ಅಲ್ಲಂತೂ ಟೊಮೆಟೊ ಬಾತ್ ಮಾಡಿದ್ರು. ಬಟ್ ತುಂಬ ಖಾರ ಆಯಿತು, ತುಂಬ ಟೇಸ್ಟಿಯಾಗಿತ್ತು. ನಂಗೆ ಇಷ್ಟ ಆಯಿತು. ಯಾವಾಗಲೂ ನನಗೆ ದೇವ್ರ ಪ್ರಸಾದ ಅಂತಂದ್ರೆ ತುಂಬಾ ಇಷ್ಟ. ದೇವ್ರ ಪ್ರಸಾದ ಅಂತಂದರೆ ಆ್ಯಂಡ್ ಇವತ್ತು ದೇವಸ್ಥಾನಕ್ಕೊಂದು ದೇವ್ರ ಪ್ರಸಾದ ತಿಂದೆ. ನಾನಷ್ಟು ನಾವು ಯಾರ್ಯಾರು ಹೋಗಿದ್ವಿ ಅಂತ ಬನ್ನಿ ನಿಮ್ಗೆ ಹೇಳ್ತೀನಿ. ನಾನು ನಮ್ಮ ಮಮ್ಮಿ ಹಾಗೇನೆ ನಮ್ಮ ಮಮ್ಮಿ ಸಿಸ್ಟರ್ ಆ್ಯಂಡ್ ನಮ್ಮ ಆಂಟಿ ಮತ್ತು ನಮ್ಮ ಆಂಟಿಯವರ ಸಿಸ್ಟರ್ ನಮ್ಮ ಅಕ್ಕ, ಹಾಗೆಯೇ ನಮ್ಮ ಗ್ರ್ಯಾಂಡ್ ಮಾ, ಹಾಗೆ ನಮ್ಮ ಸಿಸ್ಟರು. ನಿಮಗೆ ಗೊತ್ತು ಯಾರಂತ. ಅವಳನ್ನ ವೀಡಿಯೋದಲ್ಲೆಲ್ಲ ಅಂದರೆ ತೋರಿಸಿದ್ದೀನಿ ನಿಮಗೆ ವೀಡಿಯೋದಲ್ಲೆಲ್ಲನೂ. ಗೌತಮಿ ಅಂತ. ಮತ್ತು ಅವಳು ದೊಡ್ಡವಳು, ಎಲ್ಲರಿಗಿಂತ ದೊಡ್ಡವಳು. ನಾನೇ ಲಾಸ್ಟು. ಆ್ಯಂಡ್ ಅವಳು ದೊಡ್ಡವಳು, ಅವಳು ಬಂದಿದ್ದಾಳೆ ಮತ್ತು ನಮ್ಮ ಮಾಮನೇ ಬಂದಿದ್ದಾರೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಮಹಾತ್ಮ ದೇವಸ್ಥಾನ, ಶ್ರೀ ಮಹಾತ್ಮ ದೇವರು. ಇದು ತುಂಬ ಚೆನ್ನಾಗಿದೆ ಅಂತೂ ತುಂಬ ಇಷ್ಟ ಆಯಿತು. ದೇವರು ಹಾಗೆಯೇ ಅಲ್ಲಿರೋ ಜನಗಳು, ಹಾಗೇನೆ ಅಲ್ಲಿರೋ ಮಾಡಿರೋ ಡೆಕೋರೇಷನ್ಸು ತುಂಬ ಇಷ್ಟ ಆಯಿತು ನನಗಂತೂ. ಆ್ಯಂಡ್ ಇಲ್ಲಿ ಬಂದು ದರ್ಶನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಜನ ಇದ್ದರು. ಅಂದು ಹೇಳ್ಬೇಕಂದ್ರೆ ನೆಲಮಂಗಲದಲ್ಲಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಆ ತಾಯಿಗೂ ಕೂಡ, ಕೆಂಪಮ್ಮ ತಾಯಿ ಯಲ್ಲಮ್ಮ ತಾಯಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿತ್ತು, ತುಂಬ ಜನ ಇದ್ದರು ಅಂತೂ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ನೋಡಿ ಆ ಹೂವಿಂದು ಇದು ಏನಂದರೆ ಆ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿದೆ. ಯಲ್ಲಮ್ಮ ತಾಯಿ, ಕೆಂಪಮ್ಮ ತಾಯಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ಈ ನೆಲಮಂಗಲ ಜಾತ್ರೆಗೆ ಬಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ತುಂಬಾ ಚೆನ್ನಾಗಿದೆ. ನೀವೆಲ್ಲರೂ ಕೂಡ ಇಲ್ಲಿಂದನೇ ನೋಡಿ ದರ್ಶನ ಮಾಡ್ಕೊಳ್ಳಿ. ಯಲ್ಲಮ್ಮ ತಾಯಿ, ಕೆಂಪಮ್ಮ ತಾಯಿದು ತುಂಬ ಜನನೇ ಇರ್ತಾರೆ. ನಾವಂತೂ ಇಲ್ಲಿ ತುಂಬ ದಿವಸದಿಂದ, ತುಂಬ ವರ್ಷದಿಂದ ಬರ್ತಾಯಿದ್ದೀನಿ. ದಿವಸ ಅಂತೀನಿ, ತುಂಬ ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ. ಇಲ್ಲಿ ಊಟ ಕೊಡ್ತೀನಿ ಅಂತ ಅಂದರೆ ಏನು ಈ ಕುರಿ ಮೇಕೆನೆಲ್ಲನೂ ದೇವರೇ ಕೊಟ್ಟಿರ್ತಾರಲ್ಲ, ಅದೆಲ್ಲ ಕ್ಲೀನ್ ಮಾಡಿ ಸಾಂಬಾರು ರೈಸ್ ಆ್ಯಂಡ್ ಸಾಂಬಾರು ಮಾಡಿಸಿದ್ರು. ಅದಕ್ಕಂತೂ ಏನು ಕೇಳ್ತೀರ, ತುಂಬ ಜನ ಅಂತೂ ಇದ್ದರು. ನಾವಂತೂ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ಜನಗಳಿದ್ವು. ಫುಲ್ಲು ರಶ್ ಆಗಿಬಿಟ್ಟಿದ್ರು ಅಲ್ಲಂತೂ ಊಟಕ್ಕಂತೂ. ಈ ಒಂದೇ ವರ್ಷ ಅಂತಲ್ಲ, ಎಲ್ಲ ವರ್ಷದಲ್ಲೂ ಹೀಗೇ. ಎಲ್ಲ ವರ್ಷದಲ್ಲೂ ತುಂಬ ಜನನೇ ಇರ್ತಾರೆ ಊಟಕ್ಕಂತಂದ್ರೆ. ಎಷ್ಟೊಂದು ಜನ ಇರ್ತಾರೆ ಅಂತಂದರೆ ಸುಸ್ತಾಗಿಬಿಡುತ್ತೆ ಅದು ಈ ಬಿಸಿಲಲ್ಲಿ. ಈ ವರ್ಷ ಅಂತಲ್ಲ, ಎಲ್ಲ ವರ್ಷವೂ ಇಷ್ಟೇ ಜನ ಇರ್ತಾರೆ. ಊಟಕ್ಕೆ ಫುಲ್ ಸಾಲಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಈ ದೇವಸ್ಥಾನದಲ್ಲಂತೂ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಜನ ಇದ್ದಾರೆ ಅಂತ. ಕೂಗಾಡ್ಕೊಂಡು, ಕಿಚ್ಚಾಡ್ಕೊಂಡು, ಆಮೇಲೆ ಖುಷಿ ಮಾಡಿಕೊಂಡು, ತೊಳ್ಳಾಡ್ಕೊಂಡು ಹೇಗಿರ್ತಾರೋ ನಿಜವಾಗ್ಲೂ. ಅಲ್ಲಾಂತೂ ಇದ್ದರೆ ನಂಗೆ ಉಸಿರು ಕಟ್ಟಂಗೆ ಆಗಿಬಿಟ್ಟು ಅವ್ರ ಜನಗಳ ಮಧ್ಯೆ ನಿಂತ್ಕೊಂಡು. ಆಮೇಲೆ ನಾನು ಒಂದು ಕಡೆ ಹೋಗ್ಬಿಟ್ಟೆ. ಆಮೇಲೆ ಇಸ್ಕೊಂಡು ಕೊಡ್ತಾರೆ ಅಂತ. ಆಮೇಲೆ ನಮ್ಮೆಲ್ಲ ಇಸ್ಕೊಂಡು ಕೊಟ್ಟು ಊಟ ಎಲ್ಲ ಮಾಡಾಯಿತು. ಆ್ಯಂಡ್ ಈಗ ನೋಡಿ ವಾಟರ್ ಬಾಟಲ್ ಕೊಡ್ತಾನೂ ಇಲ್ಲ ಅವರು. ವಾಟರ್ ಬಾಟಲ್ ಕೂಡ ಕೊಡೋದಕ್ಕೆ ತುಂಬ ಅಂದರೆ 3 ಡೇಸಿಂದನೂ ಏನಾದರೂ ಒಂದು ಪ್ರಸಾದ ಕೊಡ್ತಾನೆ ಇರ್ತಾರೆ ಅಲ್ವಾ.
ಆ್ಯಕ್ಚುಲಿ ಇನ್ನೊಂದು ಪ್ರಸಾದ ಕೊಡ್ತಾನೆ ಇರ್ತಾರೆ. ಬಟ್ ಆದರೆ ಅವ್ರಿಗೆ 3 ಡೇಸಿಂದ ಜನಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಇಷ್ಟಂತ ಕಂಟ್ರೋಲ್ ಮಾಡ್ತಾರೆ ಜನಗಳನ್ನ. ನೀವು ನೋಡ್ತಾ ಇರ್ಬೋದು, ಜಾತ್ರೆನೆಲ್ಲ ಹಾಕಿದ್ದಾರೆ. ಎಲ್ಲರೂ ಜಾತ್ರೆ ಅಂತ ಅಂದರೆ ಸಾಕು, ಇಷ್ಟೊಂದು ಜನ ಬಂದುಬಿಡ್ತಾರೆ. ಆ್ಯಂಡ್ ಅಲ್ಲಿಗಂತೂ ಜಾತ್ರೆ ಅಂತೆ ಅಂತ ಚೆನ್ನಾಗೂ ಕೂಡ ವ್ಯಾಪಾರ ಆಗುತ್ತೆ. ನಾನಂತೂ ನೋಡ್ತಾ ಇರ್ಬೋದು, ಗೊಂಬೆಗಳನ್ನೆಲ್ಲ ಇಟ್ಟಿದ್ದಾರೆ. ನಾನಂತೂ ಏನು ತೊಗೊಳಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ನನಗೆ ಇವೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ತೊಗೊಳ್ತಾ ಇದ್ದೆ. ಬಟ್ ಆದರೆ ಈಗ ತಗೊಳ್ಳೋದು ಅಭ್ಯಾಸ ಇದೆ. ಬಟ್ ಏನಂದರೆ ಸುಮ್ಮನೆ ಎಲ್ಲ ತುಂಬ ಜಾಸ್ತಿ ರೈಟ್ ಇದ್ದಾವೆ. ಬಟ್ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ಅಂತಂದರೆ ಏನಪ್ಪ ಅಂತ ನೀವೇ ನೋಡ್ತೀವಿ ಎಲ್ಲ ರಬ್ಬರ್ ಬ್ಯಾಂಡ್ ಅಂದರೆ ನನಗೆ ತುಂಬ ಇಷ್ಟ. ಅದು ಹೆಡ್ಡಿಗೆ ಹಾಕ್ತಾರೆ ನೋಡಿ, ರಬ್ಬರ್ ಬ್ಯಾಂಡ್ಸ್ ಅಂದರೆ ಯಾವತ್ತೂ ಅದನ್ನ ತೊಗೊಂಡಾಗ ವೀಡಿಯೋಸ್ ಮಾಡ್ತೀನಿ. ತೊಗೊಳೋದು ನಂಗಂದ್ರೆ ತುಂಬಾ ಇಷ್ಟ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆದರೆ ಈಗಂತೂ ತೊಗೊಳಕ್ಕಾಗಲಿಲ್ಲ, ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ತುಂಬ ಯಾವುದೇ ಕೇಳಿ ಎಲ್ಲ ಫಿಕ್ಸರ್ ರೇಟು 50, 100 ಈ ಥರ ಮಾಡ್ಕೊಂಡಿರ್ತಾರೆ. 200 ಆ ಥರ ಏನೂ ತೊಗೊಳಕ್ಕಾಗಲ್ಲ. ಆದ್ದರಿಂದ ನಮ್ಮ ಊರಿನ ಜಾತ್ರೆ ಇಲ್ಲಂತೂ ತಗೊಳ್ತಾನೆ ಇರ್ತೀವಲ್ಲ, ಅದರಿಂದ ಸುಮ್ಮನೆ ಅದೇ. ಅಲ್ಲಿ ಜೈ ಆಂಜನೇಯ, ಹಾಗೆಯೇ ರಾಮ ಆಯಿತು, ಆಂಜನೇಯ ಮತ್ತು ರಾಮ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿತ್ತು. ನೀವು ಹೋಗೋ ದಾರಿ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ನಡ್ಕೊಂಡ್ಬಂದು ಸುಸ್ತಾಗ್ಬಿಟ್ಟಿತ್ತು ನನಗಂತೂ. ಅದರಿಂದ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟೆ ಅಲ್ಲಿ ಹೋಗ್ಬಿಟ್ಟು. ಇಲ್ಲಿ ಇದು ಚಿಕ್ಕ ಬಸ್ ಸ್ಟ್ಯಾಂಡು. ಇನ್ನೊಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ತೋರಿಸ್ತೀನಿ ಅದನ್ನು. ಅದಂತೂ ದೊಡ್ಡ ಬಸ್ ಸ್ಟ್ಯಾಂಡು, ಚಿಕ್ಕ ಬಸ್ ಸ್ಟ್ಯಾಂಡ್ ಇದು, ಚಿಕ್ಕ ಬಸ್ ಸ್ಟ್ಯಾಂಡು. ಆ್ಯಂಡ್ ಇಲ್ಲಿಂದ ದೊಡ್ಡ ಬಸ್ ಸ್ಟ್ಯಾಂಡ್ ದಾಟಿ ಚಿಕ್ಕ ಬಸ್ ಸ್ಟ್ಯಾಂಡ್ ಹೋಗ್ಬೋದು ನಾವು. ಅಲ್ಲಿಂದ ಹೋಗೋದು ದೇವಸ್ಥಾನಕ್ಕೆ, ನೆಲಮಂಗಲ ದೇವಸ್ಥಾನಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇರ್ಬೋದು ನೀವು ದೊಡ್ಡ ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ. ಇಲ್ಲಿ ತುಂಬಾ ಇರುತ್ತೆ ವೆಹಿಕಲ್ಸ್ಗಳೆಲ್ಲ ಓಡಾಡೋದು. ನೀವು ಆ್ಯಕ್ಚುಲಿ ಏನಂದರೆ ನೀವು ನೋಡ್ತಾ ಇರ್ತೀರಲ್ವ ವಿಡಿಯೋಸ್ಗಳನ್ನೆಲ್ಲನೂ ನೆಲಮಂಗಲ ಜಾತ್ರೆ ಅಂತಲೇ. ಏನಾದರೂ ನಾವು ಇಲ್ಲಿ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ. ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ ನಾವು ಆಲ್ರೆಡಿ. ಕುತ್ಕೊಂಡು ಈಗ ಎಲ್ಲರೂ ಒಂದೊಂದು ಸೀಟಲ್ಲಿ ಕುತ್ಕೊಂಡ್ಬಿಟ್ಟಿದ್ರು. ನಾನು ಮತ್ತು ಸಿಸ್ಟರು, ಅಂದರೆ ನಾನು ಮತ್ತು ನಮ್ಮ ಸಿಸ್ಟರು, ನಮ್ಮ ಆಂಟಿ ಇಲ್ವಾ ಅವ್ರಕ್ಕ, ನಿಮಗೆ ಗೊತ್ತಿತ್ತು ಖುಷಿ ಅಕ್ಕ ಅಂತ ಅವಳು ಮತ್ತು ನಾನು ಒಂದು ಅಲ್ಲಿ ಕುತ್ಕೊಂಡು, ಮಮ್ಮಿ ಮತ್ತು ಗೌತಮಿ ಅಕ್ಕ ಇವರು